ನೋಡ್ರಿ, ನಾವು ಇವತ್ತು ಹಿಪ್ರಿ ಡ್ಯಾಮಿಗೆ ಭೇಟಿ ಕೊಡಕ್ಕೆ ಬಂದಿದ್ದೀವಿ. ಇಲ್ಲಿ ಅನಾಹುತ ಏನಾಗೈತಿಪ್ಪ ಅಂತಂದ್ರೆ ಬಾಗಿಲು ಮುರಿದು 3 ದಿನ ಆತಿದ್ದು, ಒಂದು ಗೇಟ್ ಕಿತ್ತು 3 ದಿನ ಆಯ್ತು. ಆದರೂ ಕೂಡ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಆಗೈತೆ ಒಂದು ನಾವು ಅವ್ರ ಮೇಲೆ ಒಂದು ಆರೋಪ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಥವರು ಯಾರು ಶಾಸಕರು ಇರ್ಬೋದು, ಆದರೂ ಕೂಡ 4 ರಿಂದ 5 ಮಂದಿ ಶಾಸಕರು ಬರ್ತಾರೋ, ಅವರು ಯಾರೋ ಒಬ್ಬರೇನೋ ಬಂದು ಅಂತೇಳಿ ಹಿಂಗೆ ಬಾತ್ಮಿ ಬಂದೈತಿ. ಅವರು ಯಾರಿಲ್ಲ. ಇದು ಏನಾಗೈತಪ್ಪ ಅಂತಂದ್ರೆ ಒಟ್ಟು ಒಂದು ರೈತನ ಹೆಂಗಾರೆ ಮಾಡಿ ಒಂದು ಮತ್ತೆ ಬೀದಿಗೆ ತಿರುಗಾಡ್ಬೇಕು ಆ ಟೈಪ್ ಇವತ್ತು ಅಧಿಕಾರಿಗಳನ್ನು ಮಾಡ್ಯಾರು. ಸರ್ಕಾರ ಮೊದಲು ಬೇಜವಾಬ್ದಾರಿ ಐತಿ, ಸರ್ಕಾರದಾಗ ಜೀವನ ಇಲ್ಲ ಅಲ್ರಿ. ಇಟ್ಟು ದೊಡ್ಡ ಡ್ಯಾಮ್ ಇದಿಲ್ಲಿ, ಈ ಡ್ಯಾಮ್ಗೆ ಮೇಂಟೆನೆನ್ಸ್ ಬಂದ್ರೂ ಕೂಡ ಒಂದು ಬಾಗಿಲ ಎಷ್ಟ ಒಂದು ಗೇಟ್ ಮಾಡಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಒಂದು ನಾಚಿಕೆದು ಬರಂಗಿಲ್ಲ. ಎದಕ್ಕಾರೆ ಖರ್ಚು ಮಾಡ್ತಾರ. ಒಂದು ಗೇಟ್ ಒಂದು ಎಷ್ಟೋ ಒಂದು ಗೇಟ್ ಮಾಡಿಲ್ಲ ಇವ್ರ 25 ವರ್ಷ ಆಗ್ತದೆ ಅದನ್ನ ಗೇಟ್ ತೆಗೆದಿಲ್ಲತ್ತ. ಅದನ್ನ ಬೇಸಿಗೆ ಟೈಮ್ದಾಗ ಏನಾಗೈತಿ ಏನಿಲ್ಲ ಸುಧಾರಣೆ ಮಾಡಿಕೆರಿಂದ ಮತ್ತೆ ಇಳಿಸಿದ್ರೆ ನಡೀತಿತ್ತು. ಇವತ್ತು ಬೇಜವಾಬ್ದಾರಿನ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಆಗೈತಿ. ಇದಕ್ಕೆ ಸರ್ಕಾರವೂ ಕಾರಣ. ಯಾಕಪ್ಪ ಅಂದ್ರೆ ಅಧಿಕಾರಿಗಳಿಗೆ ಒಂದು ಹೇಳಿದ್ರೆ ಮಾಡ್ತಿದ್ರು ಏನಂಬಲ್ಲ, ಮೇಂಟೆನೆನ್ಸ್ ಅಂತ ಹೇಳಿ ದುಡ್ಡು ಬಂದಿಲ್ಲ. ಇದಕ್ಕೆ ಬಂದದ್ದು ಏನ್ ಮಾಡಿದ್ರೆ ಗೊತ್ತಿಲ್ಲ. 20 ವರ್ಷದೊಳಗೆ 5 ಸರಿ ಖಾಲಿ ಆಗೈತಿ ಗ್ರಾಮಸ್ಥರು ಹೇಳ್ತಾರೆ. ಆದ್ರೂ ಕೂಡ ಅಂತ ಟೈಮ್ದೊಳಗೆ ಇವ್ರು ಯಾಕೆ ರಿಪೇರಿ ಮಾಡಕ್ ಸಾಧ್ಯ ಆಗಲಿಲ್ಲ. ಅದಕ್ಕೆ ದಯಮಾಡಿ ಅಂತ ಇದಕ್ಕೆ ಸರ್ಕಾರ ಕಾರಣ. ಇದಕ್ಕೆ ನಮ್ಗೆ ಏನೋ ಹಿಂಗೆ ನೀರು ಯಾವಾಗ ಹೋಗೈತಿ, 2 TMC ನೀರು ಹೋಗೈತಿ. ನಮ್ಗೆ 6 TMC ನೀರು ಸ್ಟಾಕ್ ಇರೋದ್ರಿಂದ ನಮ್ಗೆ ಅದ್ರ ಮೇಲೆ ನಮ್ಮ ಜೀವನ ರೈತರು ನಡೀತೈತೆ, ಈ ಭಾಗ ರೈತರು. ಆದ್ರೂ ಕೂಡ ಇವತ್ತು 2 TMC ನೀರು ಹೋಗೈತಿ. ಅದನ್ನು ಯಾವುದೇ ಪರಿಸ್ಥಿತಿಯಿಂದ ತಾವು ಎಲ್ಲಿ ಬಿಡಿಸ್ಕೊಂಡ್ಬರ್ತಾರೋ ಗೊತ್ತಿಲ್ಲ. ಏನು ಮಹಾರಾಷ್ಟ್ರದವ್ರಿಗೆ ಬಿಡಿಸ್ಕೊಂಡ್ಬರ್ಲಿ, ಬೇಕಾದ್ರೆ ಹಿಡ್ಕಲ್ ಡ್ಯಾಮ್ದವ್ರಿಗೆ ಬಿಡಿಸ್ಕೊಂಡ್ಬರ್ಲಿ, ನಮ್ಗೆ 2 ಡ್ಯಾಮ್ದಿಂದ ನೀರು ಬಿಡಿಸ್ಕೊಂಡು ನಮ್ದು ಎಷ್ಟು ನೀರು ಹೊರಗೆ ಹೋಗೈತಿ ಆ ನೀರು ಬರ್ತಿತ್ತು ಪಾಡ ದೊಡ್ಡ ಪ್ರಮಾಣ ಒಂದು ಇದಕ್ಕೆ ಹೋರಾಟ ಆಗೈತೆ ಅಂತ ಹೇಳಿ ಸರ್ಕಾರ ಕೇಳ್ತದೆ.